Hello, hi friends, welcome back to my channel Shama's Henna Classes. ಫ್ರೆಂಡ್ಸ್, ಇವತ್ತು ನಾವು ಏನಂತ ಹೇಳಿದರೆ ನಿನ್ನೆ ನಾವು ಲೈನ್ಸನ್ನು ಡ್ರಾ ಮಾಡೋದನ್ನು ಕಲ್ತ್ಕೊಂಡಿದ್ದೇವೆ. ಬಟ್ ಇವತ್ತು ನಾವು ಅದೇ ಲೈನ್ಸ್ಗಳಲ್ಲಿ ಥಿಕ್ ಲೈನ್ ಮತ್ತು ಥಿನ್ ಲೈನನ್ನು ಹೇಗೆ ಮಾಡೋದು ಅಂತ ಕಲಿಯುವ. ಮೊದಲಿಗೆ ನಾವು 4 ಲೈನ್ಗಳನ್ನು ಡ್ರಾ ಮಾಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಲೈನ್ಸನ್ನು ಡ್ರಾ ಮಾಡ್ತಾ ಇದ್ದೇನೆ. ಇದೇ ರೀತಿ ನಿಧಾನವಾಗಿ ಲೈನ್ಸ್ಗಳನ್ನು ಮೊದಲು ನೀವು ಡ್ರಾ ಮಾಡ್ಕೊಳ್ಬೇಕು. ಎಷ್ಟು ಲೈನ್ಸ್ ಅಂದರೆ 4 ಲೈನ್ಸನ್ನು ನೀವಿಲ್ಲಿ ಡ್ರಾ ಮಾಡ್ಕೊಳ್ಬೇಕಾಗುತ್ತೆ. 4 ಲೈನ್ಸನ್ನು ಡ್ರಾ ಮಾಡಿದ ನಂತರ ನಾನಿಲ್ಲಿ ವಿಡಿಯೋವನ್ನು ಎಲ್ಲಿ ಸಹ ಪೌಸ್ ಮಾಡ್ತಾ ಇಲ್ಲ. ನಾನು ಏನು ಮಾಡ್ತೇನೆ ಅದನ್ನು ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೇನೆ. ತೋರಿಸಿ ನೀವು ಅದೇ ರೀತಿ ಕಲೀಲಿ ಅಂತ. ನೋಡಿ, ಈಗ 4 ಲೈನ್ಸನ್ನು ನಾನಿಲ್ಲಿ ಡ್ರಾ ಮಾಡಿದ್ದೆ. ಲೈನ್ಸ್ ಹೇಗೆ ಡ್ರಾ ಮಾಡೋದು ಅಂತ ನಿಮಗೆ ನಾನು ಇದು ಮೊದಲೇ ಹೇಳಿಕೊಟ್ಟಿದ್ದೇನೆ. ಲೈನ್ಸನ್ನು ಯಾವ ರೀತಿ ನಾವು ಡ್ರಾ ಮಾಡಬೇಕು ಅಂತ ಹೇಳಿ. ಈ ಕ್ಲಾಸ್ ಆಗುವಾಗ ನೀವು ಸಹ ಇದೇ ರೀತಿ ಲೈನ್ಸನ್ನು ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕಾದ್ರೂ ಮೊದಲು ನಮಗೆ ಏನು ಬೇಕಾಗುತ್ತೆ ಅಂತ ಹೇಳಿದರೆ ಪ್ರಾಕ್ಟೀಸ್ ನಮಗೆ ಮುಖ್ಯ ಆಗಿರ್ತದೆ. ಪ್ರಾಕ್ಟೀಸ್ ಅಲ್ಲದೆ ಯಾವುದೇ ಒಂದು ವಿದ್ಯೆ ನಮ್ಮ ತಲೆಗೆ ಹೋಗಲ್ಲ. ನೋಡಿ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಲೈನ್ಸ್ ಡಾರ್ಕ್ ಲೈನ್ ಮಾಡುವಾಗ ಈ ರೀತಿಯಾಗಿ ಕೋನನ್ನು ಪ್ರೆಸ್ ಮಾಡಿ ಲೈನ್ ಎಳಿತಾರೆ. ಈ ರೀತಿ ಮಾಡಬಾರ್ದು. ನಾವು ಡಾರ್ಕ್ ಲೈನ್ ಯಾವಾಗಲೂ ಡ್ರಾ ಮಾಡುವಾಗ ಏನು ಮಾಡಬೇಕು, ಮೊದಲಿಗೆ ಫಸ್ಟಿಗೆ ಒಂದು ರೂಲ್ ಉಂಟು. ಬಾರ್ಡರಲ್ಲಿ 4 ಲೈನನ್ನು ಮೊದಲು ನಾವು ಡ್ರಾ ಮಾಡಬೇಕು. ನಂತರ ನಾವು ಒಂದು ಲೈನ್ ಬಿಟ್ಟು 2ನೇ ಲೈನಲ್ಲಿ ನಾವು ಡಾರ್ಕ್ ಮಾಡ್ತಾ ಹೋಗಬೇಕು. ನೋಡಿ, ಇಲ್ಲಿ ನಾನಿಲ್ಲಿ ಡಾರ್ಕ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನೀವು ಸಹ ಮಾಡಬೇಕು. ಮೊದಲಿಗೆ 4 ಲೈನನ್ನು ಲೈನ್ ಹೇಗೆ ಎಳೆಯೋದು ಅಂತ ನಿಮಗೆ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದೇನೆ. ಇವತ್ತು ಸಹ ಹೇಳಿಕೊಡ್ತೇನೆ. ಲೈನ್ ಹೇಗೆ ಎಳೆಯೋದು ಅಂತ ಹೇಳಿದರೆ ಸರ್ಫೇಸಲ್ಲಿ ಕೊನ್ನ ಟಿಪ್ಪನ್ನು ಇಟ್ಟು ಮತ್ತೆ ಮೇಲೆ ಎಳೆದುಕೊಂಡು ಹೋಗಬೇಕು. ಅದಕ್ಕೆ ಸರ್ಫೇಸಿಗೆ ಟಚ್ ಮಾಡಿ ಲೈನ್ ಎಳೆದ್ರೆ ಲೈನ್ಸ್ ಸರಿಯಾಗಿ ಬರಲ್ಲ. ಇದು ನೀವೊಂದು ಕರೆಕ್ಟಾಗಿ ನೆನಪಿಟ್ಕೊಳ್ಬೇಕು. ನೋಡಿ, ಈಗ ನನ್ನ ಲೈನ್ಸ್ ನಾವು ಡಾರ್ಕ್ ಲೈನ್ ಮತ್ತು ಥಿನ್ ಲೈನ್ ಹೇಗೆ ಮಾಡೋದು ನೋಡಿ ಇನ್ನೊಂದು ಸಲ ನಾನು ಲೈನ್ಸ್ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಲೈನ್ಸ್ ಕರೆಕ್ಟಾಗಿ ನೋಡಿ. ಲೈನ್ಸನ್ನು ಕೋನನ್ನು ಸರ್ಫೇಸಲ್ಲಿ ಇಟ್ಟು ಮತ್ತೆ ಸ್ವಲ್ಪ ಎತ್ತಿ ನಾವು ಲೈನ್ಸನ್ನು ಡ್ರಾ ಮಾಡಬೇಕಾಗುತ್ತೆ. ಯಾವುದೇ ಯೂಟ್ಯೂಬ್ ಚಾನಲ್ನವರಾದ್ರೂ ನಿಮಗೆ ಇಷ್ಟೊಂದು ಕ್ಲಿಯರಾಗಿ, ಇಷ್ಟೊಂದು ಸಿಂಪಲಾಗಿ, ಇಷ್ಟೊಂದು ಏನಂತ ಹೇಳಿದ್ದಾರೆ ನಿಮಗೆ ವಿವರಣೆ ಕೊಟ್ಟು ಯಾರೂ ಸಹ ನಿಮಗೆ ಹೇಳಿಕೊಡೋದಿಲ್ಲ. ಎಲ್ಲರೂ ಏನು ಮಾಡ್ತಾರೆ, ಜಸ್ಟ್ ವಿಡಿಯೋ ಮಾಡ್ತಾರೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ. ಅದು ಹೇಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಯಾರೂ ಸಹ ಹೇಳಿಕೊಡೋದಿಲ್ಲ. ನೋಡಿ, ಇಲ್ಲಿ ನಾನು 4 ಲೈನನ್ನು ಡ್ರಾ ಮಾಡಿ ಮೇಲಿದ್ದು ಲೈನನ್ನು ಡಾರ್ಕ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ನಾವು ಡಾರ್ಕ್ ಆ್ಯಂಡ್ ಲೈಟ್, ಥಿಕ್ ಆ್ಯಂಡ್ ಥಿನ್ ಈ ರೀತಿ ಹೇಳ್ತಾರೆ. ಈ ಲೈನನ್ನು ನಾವು ಹೇಗೆ ಡ್ರಾ ಮಾಡೋದು ಅಂತ ನಿಮಗೆ ಅರ್ಥ ಆಗಿರ್ಬೋದು ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಲೈನ್ಸ್ ನಮಗೆ ಎಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿದರೆ ಬ್ರೈಡಲ್ ಮೆಹಂದಿಯಲ್ಲಿ ಬಾರ್ಡರಲ್ಲಿ ಈ ಲೈನ್ಸನ್ನು ಯೂಸ್ ಮಾಡ್ತಾರೆ. ಇದು ಲೈನ್ಸ್ ಮೋರ್ ಇಂಪಾರ್ಟೆಂಟ್. ನೀವು ಇದು ಕಲಿಯೋದು, ಈ ಲೈನ್ಸನ್ನು ಹೇಗೆ ಮಾಡೋದು ಅಂತ ಹೇಳಿ. ಈ ಲೈನ್ಸನ್ನು ನೀವು ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ. ಇದು ನಿಮಗೆ ಬೇಸಿಕ್ ಎಲಿಮೆಂಟ್ಸ್ ಆಗ್ತದೆ ಮೆಹಂದಿ ಕ್ಲಾಸಲ್ಲಿ. ಇದೊಂದು ಬೇಸಿಕ್ ಎಲಿಮೆಂಟ್ಸ್. ನೆಕ್ಸ್ಟ್ ನೋಡಿ, ನಾವು ಬಾಕ್ಸಸನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡಬೇಕಾಗುತ್ತೆ. ಬಾಕ್ಸಸನ್ನು ಮಾಡಲಿಕ್ಕೆ ನೋಡಿ, ಇಲ್ಲಿ ನಾನು ಲೈನ್ಸ್ ಹಾಕ್ತಾ ಇದ್ದೇನೆ. ನಾನು ನಿನ್ನೆ ಸಹ ನಿಮಗೆ ಹೇಳಿಕೊಟ್ಟಿದ್ದೆ, ಆದರೆ ನಂದು ಮೊದಲನೇ ಯೂಟ್ಯೂಬು ವಿಡಿಯೋ ಆದ್ರಿಂದ ಅದು ಏನೋ ಮಿಸ್ಟೇಕ್ ಆಗಿ ಅದು ಲಾಸ್ಟಿಗೆ ಬ್ಲ್ಯಾಂಕ್ ಆಗಿ ಬಂದಿತ್ತು. ಪರವಾಗಿಲ್ಲ, ನೀವು ಈ ವಿಡಿಯೋದಲ್ಲಿ ನಾನು ಅದನ್ನು ರಿಟರ್ನ್ ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ನೋಡಿ, ನೀವು ಈ ರೀತಿಯಾಗಿ ಲೈನ್ಸನ್ನು ಡ್ರಾ ಮಾಡಬೇಕು. ಅಲ್ಲೊಂದು ಲೈನ್ ಸ್ವಲ್ಪ ಇದಾಯಿತು, ಆದ್ರೂ ಪರವಾಗಿಲ್ಲ. ನೀವು ಲೈನ್ಸನ್ನು ಸ್ಟ್ರೈಟಾಗಿ ಎಳಿಬೇಕು. ಎಳೆದು ನಂತರ ಅದಕ್ಕೆ ನಾವು ಬಾಕ್ಸನ್ನು ನಿನ್ನೆ ಸಹ ನಾನು ಹೇಳಿಕೊಟ್ಟಿದ್ದೆ ಬಾಕ್ಸಿದ ಬಗ್ಗೆ. ಬಟ್ ಅದು ಏನೋ ಯೂಟ್ಯೂಬಲ್ಲಿ ಕರೆಕ್ಟ್ ಬರಲಿಲ್ಲ. ಯೂಟ್ಯೂಬಲ್ಲಿ ಬರಲಿಲ್ಲಲ್ಲ, ನನ್ನದೇ ಮಿಸ್ಟೇಕ್. ನನಗೆ ಫಸ್ಟ್ ಟೈಮ್ ನಾನು ಇದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು. ಹಾಗಾಗಿ
ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗೆ ನಾನು ಎಲ್ಲ ವಿಷಯನೂ ಮೆಹಂದಿದ ವಿಷಯದಲ್ಲಿ ಎಲ್ಲ ವಿಷಯವನ್ನು ನಾನು ನಿಮಗೆ ಕ್ಲಿಯರಾಗಿ ಸಿಂಪಲಾಗಿ ಹೇಳ್ಕೊಡ್ತೇನೆ ನೋಡಿ. ನಂತರ ಬಾಕ್ಸಸ್ ಹೇಗೆ ಮಾಡೋದು ಅಂತ ಹೇಳಿ ನೋಡಿ. ಈ ರೀತಿಯಾಗಿ ನಾವು ಇದರ ಮೇಲ್ಗಡೆ ಲೈನ್ಸನ್ನು ಜೋಡಿಸ್ತಾ ಬರಬೇಕು ನೋಡಿ. ಲೈನ್ಸ್ ಹೇಗೆ ಇದು ನಿಮಗೆ ಬೇಸಿಕ್ ಎಲಿಮೆಂಟಲ್ಲಿ ಬರ್ತದೆ. ನಂತರ ಈ ಲೈನ್ಸ್, ಈ ಬಾಕ್ಸಸ್ನ ಒಳಗೆ ಚೆಕ್ಸ್, ಕ್ರಿಟ್ಸ್, ಬೇರೆ ಬೇರೆ ಡಿಸೈನ್ಸ್ ಎಲ್ಲವನ್ನು ನಾನು ನಿಮಗೆ ಕಲಿಸಿಕೊಡ್ತೇನೆ. ಯಾವುದು ಸಹ ಬಿಡೋದಿಲ್ಲ, ಎಲ್ಲ ಸಹ. ನನ್ನ ಈ ಕ್ಲಾಸಸ್ ಮುಗಿಯೋ ವೇಳೆಗೆ ನೀವೊಬ್ಬ ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಆಗ್ತೀರಾ ಅಂತ ನಾನು ಭಾವಿಸ್ತೇನೆ. ಆ ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಆಗಬೇಕಾದ್ರೆ ಒಂದು ರೂಲ್ಸ್ ಇದೆ. ಅದೇನಂತ ಹೇಳಿದರೆ, ಇಲ್ಲಿ ನಾನು ಯಾವುದೆಲ್ಲ ಎಲಿಮೆಂಟ್ಸ್ ನಿಮಗೆ ಕಲಿಸ್ತೇನೆ ಅದನ್ನು ನೀವು ಡೈಲಿ ಒಂದು 10 ಟೈಮ್ಸ್ ಆದರೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡಿದ್ರೇ ಪರ್ಫೆಕ್ಟ್ ಆಗೋದು. ಪ್ರಾಕ್ಟೀಸ್ ಮಾಡಿದೆ ಅವರು ವೀಡಿಯೋ ಮಾಡಿ ಹಾಕಿದ್ರು ನಾನು ನೋಡಿದೆ ಬಂತು ಹಾಗೆ ಅದೇ ಅಂತ ಆಗಲ್ಲ. ಪ್ರಾಕ್ಟೀಸ್ ಮಾಡಬೇಕು ನಾವು ನೋಡಿ. ನಂತರ ನಾವು 2 ಲೈನ್ಸ್ ಇದ್ದು ಬಾಕ್ಸಸನ್ನು ಮಾಡ್ತಾ ಇದ್ದೇವೆ. 2 ಲೈನ್ಸ್ ಬಾಕ್ಸಸ್ ಅಂದರೆ ಒಂದು ಲೈನ್ ಹಾಕ್ತಿರಲ್ಲ, ಅದರ ಹತ್ತಿರದಲ್ಲೇ ಇನ್ನೊಂದು ಲೈನ್ ಹಾಕಿದರೆ 2 ಲೈನ್ಸ್ ಆಗ್ತದೆ. ಹಾಗೆ ಬಾಕ್ಸಸಲ್ಲಿ 4 ಸೈಡಲ್ಲೂ 2 ಲೈನ್ಸನ್ನು ಹಾಕಿ ನಾವು ಈಗ 2 ಲೈನ್ಸ್ ಇದ್ದು ಬಾಕ್ಸಸನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಅದೇ ರೀತಿ ಇದೇ ಬಾಕ್ಸಸಲ್ಲಿ 3 ಲೈನ್ಸ್ ಬಾಕ್ಸಸ್ ಬರ್ತದೆ, 4 ಲೈನ್ ಬಾಕ್ಸಸ್ ಬರ್ತದೆ. ಅದರ ಒಳಗಡೆ ಬೇರೆ ಬೇರೆ ಡಿಸೈನ್ಸ್ ಮಾಡಲಿಕ್ಕಿರ್ತದೆ. ಆ ಎಲ್ಲ ಡಿಸೈನ್ಸನ್ನು ನಾನು ನೆಕ್ಸ್ಟ್ ನಿಮಗೆ ಮುಂದೆ ಬರುವಂಥ ಕ್ಲಾಸ್ಗಳಲ್ಲಿ ನಾನು ನಿಮಗೆ ಚೆನ್ನಾಗಿ ಕಲಿಸ್ತೇನೆ. ಅದಕ್ಕಿಂತ ಮುಂಚೆ ಒಂದು ಮಾತು ಏನಂತ ಹೇಳಿದರೆ, ನೀವೆಲ್ಲರೂ ಇಷ್ಟರವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಇಷ್ಟೇ ನಾನು ನಿಮ್ಮ ಹತ್ರ ಹೇಳೋದು. ಮತ್ತು ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದರೆ, ಇಲ್ಲಿ ನೋಡಿರುವಂತಹ ವಿಡಿಯೋವನ್ನು ನೀವು ನಾನೇನು ಮೆಹಂದಿ ಮಾಡ್ತಾ ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಇಲ್ಲದಿದ್ದರೆ ಯಾವುದೇ ವಿದ್ಯೆ ನಮಗೆ ಬರೋದಿಲ್ಲ ನೋಡಿ. ನೆಕ್ಸ್ಟ್ ನಾವು ಕಲಿತಾ ಇರೋದು ಹಂಸ್ ಹೇಗೆ ಮಾಡೋದು ಅಂತ. ಮೆಹಂದಿಯಲ್ಲಿ ಮೇಯ್ನ್ ಪಾರ್ಟ್ ಇದು ಹಂಸನ್ನು ಯಾವ ರೀತಿ ಡ್ರಾ ಮಾಡೋದು ಅಂತ ನೀವು ಕರೆಕ್ಟಾಗಿ ನೋಡಿ. ಇದೇ ರೀತಿಯಾಗಿ ನೀವು ಹಂಸನ್ನು ಡ್ರಾ ಮಾಡಬೇಕು. ಇದೇನು ಕಷ್ಟ ಇಲ್ಲ. ನೀವು ಪ್ರಯತ್ನ ಪಟ್ಟರೆ ನೀವು ನನಗಿಂತ ಚೆನ್ನಾಗಿ ನೀವು ಬಿಡಿಸ್ಬೋದು. ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಎಲ್ಲ ವಿಷಯದಲ್ಲೂ ನಾವು ಪ್ರಾಕ್ಟೀಸ್ ಮಾಡದೆ ಯಾವುದೇ ವಿಷಯ ನಮಗೆ ಬರೋದಿಲ್ಲ ನೋಡಿ. ಇದು ಹಂಸನ್ನು ನಾವು ಹೇಗೆ ಡ್ರಾ ಮಾಡೋದು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೆ. ನೆಕ್ಸ್ಟ್ ಇನ್ನೊಂದು ಸಲ ನೋಡಿ. ಒಂದು ಸಲ ನಾನು ಮಾಡಿದೆ ಹಂಸ, ನಿಮಗೆ ತಲೆಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಇನ್ನೊಂದು ಸಲ ನೋಡಿ. ಈ ರೀತಿಯಾಗಿ ನಾವು ಕೋನನ್ನು ಈ ರೀತಿ ತಿರುಗಿಸ್ತಾ ಹಂಸನ್ನು ನಾವು ಕ್ರಿಯೇಟ್ ಮಾಡ್ತೇವೆ. ನಿಮಗೆ ಈಗ ತಲೆಗೆ ಹೋಗಿರ್ಬೋದು ಹಂಸ್ ಹೇಗೆ ಮಾಡೋದು ಅಂತ ಹೇಳಿ. ಹಂಸನ್ನು ಮೆಹಂದಿಯಲ್ಲಿ ತುಂಬ ಕಡೆ ಹಂಸಿಂದನೇ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ ಎಲ್ಲ ನಮಗೆ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಕ್ಲಾಸಲ್ಲೆಲ್ಲ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ನೆಕ್ಸ್ಟ್ ನೋಡಿ, ನಾವು ಡ್ರಾಪ್ಸ್ ಹೇಗೆ ಮಾಡೋದು ಅಂತ ಹೇಳಿದರೆ, ನಾವು ಕೋನನ್ನು ಇಟ್ಟು ಒಂದೇ ಸಲ ಪ್ರೆಸ್ ಮಾಡಬೇಕು. ಕೋನನ್ನು ಇಟ್ಟು ಒಂದೇ ಪ್ರೆಸರಲ್ಲಿ ಪ್ರೆಸ್ ಮಾಡ್ತಾ ಹೋಗಬೇಕು. ಬೇರೆ ಬೇರೆ ಪ್ರೆಸರಲ್ಲೆಲ್ಲ ಒಂದೇ ರೀತಿದ್ದು ಕೋನನ್ನು ಹೀಗೆ ಇಟ್ಟು ಒಂದು ಸಲ ಪ್ರೆಸ್ ಮಾಡೋದು. ಜಸ್ಟ್ ಕೋನಿಟ್ಟು ಒಂದು ಸಲ ಹೀಗೆ ಪ್ರೆಸ್ ಮಾಡಿದರೆ ನಮಗೆ ಡಾಟ್ಸ್ ಆಗ್ತದೆ. ಇದಕ್ಕೆ ನಾವು ಎಂತ ಹೇಳ್ತೇವೆ, ಡಾಟ್ಸ್ ಅಂತ ಹೇಳ್ತೇವೆ. ಡಾಟ್ಸ್ ಯೂಸ್ ಮಾಡಿ ಮೆಹಂದಿಯಲ್ಲಿ ಚೆಂದದ್ದು ಡಿಸೈನ್ಸ್ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಗಲ್ಫ್ ಮೆಹಂದಿಯಲ್ಲೆಲ್ಲ ಚಂದದ್ದು ಡಿಸೈನ್ಸ್ ಡಾಟ್ಸಲ್ಲಿ ಇರ್ತದೆ ನೋಡಿ. ಈಗ ನಾನು ಈ ಲೈನ್ಸ್ ಹಾಕಿ ಲೈನ್ಸ್ನ ಮೇಲೆ ಡಾಟ್ಸ್ ಹಾಕ್ತಾಯಿದ್ದೆ ನೋಡಿ. ಎಷ್ಟು ಚೆಂದ ಕಾಣ್ತಾ ಉಂಟು ಲೈನ್ಸ್ನ ಮೇಲೆ ಡಾಟ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತದೆ. ಡಾಟ್ಸಲ್ಲಿ ಸಣ್ಣ ಡಾಟ್ಸ್ ಬರ್ತದೆ, ಬಿಗ್ ಡಾಟ್ಸ್ ಬರ್ತದೆ. ಅಲ್ಲದೆ ಹೀಗೆ ಡಾಟ್ಸ್ ಅಲ್ಲ, ಜಸ್ಟ್ ಹೀಗೆ ಇದು ಮಾಡಿ ಅದೆಲ್ಲ ಆ ರೀತಿ ಡಾಟ್ಸ್ ಅಂದರೆ ಒಂದೇ ಪ್ರೆಷರಲ್ಲಿ ಕೋನನ್ನು ಇಟ್ಟು ಒಂದೇ ಸಲ ಪ್ರೆಷರ್ ಮಾಡಿ ಬಿಟ್ಟರೆ ಆಯಿತು. ಕೋನ್ ಇಡೋದು, ಜಸ್ಟ್ ಪ್ರೆಷರ್ ಮಾಡೋದು, ಇದಕ್ಕೆ ನಾವು ಡಾಟ್ಸ್ ಅಂತ ಹೇಳ್ತೇವೆ. ಆ ರೀತಿ ಎಲ್ಲ ಡಾಟ್ಸ್ ಮಾಡೋದು, ಇಟ್ಟು ಹೀಗೆ ಎಳೆದು ಅದು ಡಾಟ್ಸ್ ಆಗೋದಿಲ್ಲ. ಡಾಟ್ಸ್ ಮಾಡೋದಂದರೆ ಕೋನನ್ನು ಇಟ್ಟು ಒಂದೇ ರೀತಿ ಪ್ರೆಷರ್ ಕೊಡ್ತಾ ಬರೋದು. ಜಸ್ಟ್ ಕೋನನ್ನು ಇಡೋದು, ಒಂದೇ ರೀತಿ ಪ್ರೆಷರ್ ಕೊಡ್ತಾ ಬರೋದು. ಇದಕ್ಕೆ ನಾವು ಡಾಟ್ಸ್ ಅಂತ. ಡಾಟ್ಸು ತುಂಬ ಚೆನ್ನಾಗಿ ಬರುತ್ತೆ ಮೆಹಂದಿಯಲ್ಲಿ. ಇದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಚೆಂದಾಗಿ ಇದು ಮಾಡ್ಬೋದು. ನೆಕ್ಸ್ಟ್ ನೋಡಿ, ಈಗ ಹಂಸಿನ ಮೇಲೆ ಡ್ರಾಪ್ಸ್ ಇಟ್ಟರೆ ಯಾವ ರೀತಿ ಹಂಸ ನೋಡಿ. ನನಗೆ ಜಸ್ಟ್ ಒಂದು ಹಂಸ ಮಾಡಿ ಹಂಸಿನ ಮೇಲೆ ಡ್ರಾಪ್ಸ್ ಇಡ್ತಾ ಇದ್ದೇನೆ
ಡ್ರಾಪ್ಸ್ ಅಲ್ಲ ಸಾರಿ ಡಾಟ್ಸ್. ನೋಡಿ ಹಂಸ ಎಷ್ಟು ಚೆನ್ನಾಗಿ ಬಂತು ನೋಡಿ. ನೆಕ್ಸ್ಟ್ ನಾನು ಹಾಗೆಯೇ ಒಂದು ಮಿಡ್ಲಲ್ಲಿ ಒಂದು ದೊಡ್ಡ ಡಾಟ್ಸ್ ಇಟ್ಟು ನಂತರ ಸಣ್ಣ ಸಣ್ಣ ಡಾಟ್ಸ್ ಮಾಡಿದೆ ನೋಡಿ. ಅದು ಸಹ ಡಿಸೈನ್ ಎಷ್ಟು ಚೆಂದ ಕಾಣ್ತದೆ. ಈ ಡಾಟ್ಸ್ ಇಟ್ಟರೆ ಮೆಹಂದಿ ಡಿಸೈನ್ಗೆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ನೀವು ಡಾಟ್ಸನ್ನು ಸಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈಗ ನಾವು ನಮ್ಮ ಲೈನ್ಸ್ ಕಲ್ತಿದ್ದೇವೆ, ಬಾಕ್ಸಸ್ ಕಲಿತಿದ್ದೇವೆ, ಹಂಪ್ಸ್ ಕಲಿತಿದ್ದೇವೆ, ಡಾಟ್ಸ್ ಕಲಿತಿದ್ದೇವೆ. ಇಷ್ಟನ್ನು ಯೂಸ್ ಮಾಡಿಕೊಂಡು ನಾವು ಬೇರೆ ಏನಾದರೂ ಒಂದು ಡಿಸೈನನ್ನು ಮಾಡ್ಬೋದು. ನಾವು ಬೇಸಿಕಲ್ಲೇ ನಾವು ಈಗ ಇಷ್ಟರವರೆಗೆ ಕಲಿತಂಥ ಡಿಸೈನನ್ನು ಯೂಸ್ ಮಾಡಿ. ಮತ್ತು ಇನ್ನೊಂದು ಮಾತು ಅಂತ ಹೇಳಿದರೆ, ನಾವೊಂದು ಡಾಟ್ಸ್ ಇಡುವಾಗ ಒಂದು ಡಾಟ್ಸ್ ಇಟ್ಟು ಮತ್ತೊಂದು ಡಾಟ್ಸ್ ಇಟ್ಟು ಅದರ ಮಿಡ್ಲಲ್ಲಿ ಸ್ಪೇಸ್ ಇರಬಾರ್ದು, ಮತ್ತು ಇನ್ನೊಂದು ಡಾಟ್ ಸೇರಿಸುವ ಅಂತ ಹೇಳಿ ಹಾಗೆ ಇಟ್ಟರೆ ಅದು ಅಸಹ್ಯ ಕಾಣ್ತದೆ, ಚೆನ್ನಾಗಿ ಕಾಣಲ್ಲ ಮೆಹಂದಿಯಲ್ಲಿ. ಇದನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೊಳ್ಬೇಕು. ಈಗ ನಾವು ಇಷ್ಟರವರೆಗೆ ಕಲ್ತಿರುವಂತಹ ಮೆಹಂದಿ ಡಿಸೈನ್ಸನ್ನು ಇಟ್ಕೊಂಡು ನಾವೀಗ ಒಂದು ಬಾರ್ಡರನ್ನು ಕ್ರಿಯೇಟ್ ಮಾಡುವ. ಬಾರ್ಡರನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ನಾನೀಗ ತೋರಿಸ್ತೀನಿ. ಇದು ನಾನು ಇವತ್ತಿನ ಕ್ಲಾಸಲ್ಲಿ ಮತ್ತು ನಿನ್ನೆ ಕ್ಲಾಸಲ್ಲಿ ನಾನು ಕಲಿಸಿದ ಎಲಿಮೆಂಟ್ಸನ್ನು ಇಟ್ಕೊಂಡೆ ನೀವೊಂದು ಬ್ರೈಡಲಿದ್ದು ಬಾರ್ಡರನ್ನು ಮಾಡ್ಬೋದು. 2 ದಿವಸದಲ್ಲಿ ನಿಮಗೆ ಒಂದು ಬಾರ್ಡರ್ ಮಾಡೋದನ್ನು ನಾನೀಗ ಹೇಳಿಕೊಡ್ತಾ ಇದ್ದೇನೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಹೇಳಿದರೆ ಇದು ನೀವು ಪರ್ಫೆಕ್ಟಾಗಿ ಮಾಡ್ತೀರಾ ಅಂತ ಅರ್ಥ. ನೋಡಿ, ಇಲ್ಲಿ ನಾವು ಮೊದಲನೇ ರೂಲ್ಸ್ ಎಂಥ ಬಾರ್ಡರ್ ಇದ್ದು 4 ಲೈನ್ಸ್ ಡ್ರಾ ಮಾಡಬೇಕು. ನಾನಿಲ್ಲಿ ಲೈನ್ಸ್ ಡ್ರಾ ಮಾಡ್ತಾ ಇದ್ದೇನೆ ನೋಡಿ. ನೀವು ಸಹ ಇದೇ ರೀತಿ ಲೈನ್ಸನ್ನು ತುಂಬ ಚೆನ್ನಾಗಿ ಡ್ರಾ ಮಾಡಿ. ಲೈನ್ಸನ್ನು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ ನೀವೊಬ್ಬ ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಆಗಲಿಕ್ಕೆ ಸಾಧ್ಯ ಉಂಟು. ಅಲ್ಲೇ ಇಲ್ಲಿ ಹಣ ಕೊಟ್ಟು ಹಾಗೆ ಹೀಗೆ ಅದೇನು ಬೇಕಾಗಿಲ್ಲ. ಜಸ್ಟ್ ನಾನು ಎಲ್ಲ ಟ್ರಿಕ್ಸ್ ಟಿಪ್ಸ್ ಸಿಂಪಲಾಗಿ ನಿಮಗೆ ನಾನು ಇದು ಮಾಡ್ತೇನೆ ನೋಡಿ. ಇಲ್ಲೇ ನಾನು ಲೈನ್ಸನ್ನು ಡಾರ್ಕ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ ತಿನ್ ಲೈನ್ ಮಾಡಿದೆ, ಮತ್ತು ಈಗ ಲೈನ್ಸನ್ನು ಡಾರ್ಕ್ ಮಾಡ್ತಾ ಇದ್ದೇನೆ ನೋಡಿ. ಲೈನ್ಸ್ ಡಾರ್ಕ್ ಮಾಡಿದಾಗ ಅದರದ ಲುಕ್ಕೇ ಚೇಂಜ್ ಆಯಿತು ನೋಡಿ. ಲೈನ್ಸ್ ಡಾರ್ಕ್ ಆಗ್ತಾ ಉಂಟು ನೋಡಿ. ನೆಕ್ಸ್ಟ್ ನಾವು ಇಲ್ಲಿ ಹಂಸನ್ನು ಟ್ರೈ ಮಾಡುವ. ಹಂಸ ಹೇಗೆ ಮಾಡೋದು ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ಆದರೂ ನೀವು ನೋಡಿ ಹಂಸನ ಹೇಗೆ ಮಾಡೋದು ಅಂತ ಹೇಳಿ. ಹಂಸನ್ನು ಡ್ರಾ ಮಾಡೋದು, ಜಸ್ಟ್ ಹಂಸನ ಕೋನನ್ನು ಈ ರೀತಿ ತಿರುಗಿಸಿದ್ರಾಯಿತು, ಹಂಸ ರೆಡಿ ಆಗುತ್ತೆ. ಹಂಸ ಸಣ್ಣದಾಗಿ ನೀವು ಮೆಹಂದಿ ಇಡುವಾಗ ಯಾವಾಗಲೂ ಮಾರ್ಕೆಟಿದ್ದು ಕೋನ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ನೀವು ಜಾಸ್ತಿಯಾಗಿ ಆರ್ಗಾನಿಕ್ ಕೋನನ್ನೇ ಯೂಸ್ ಮಾಡಿ. ಆರ್ಗಾನಿಕ್ ಕೋನಲ್ಲಿ ಮೆಹಂದಿ ತುಂಬ ಚೆನ್ನಾಗಿ ಬರ್ತದೆ. ಈಗ ಹಂಸನ್ನು ನಾವು 1 ಲೈನ್ ಯೂಸ್ ಮಾಡ್ಬೋದು, 2 ಲೈನ್, 3 ಲೈನ್, ಇಷ್ಟು ಲೈನ್ ಬೇಕಾದರೂ ಹಂಸನ್ನು ಯೂಸ್ ಮಾಡ್ಬೋದು. ಆದರೆ ಈಗ ನಾವು 1 ಲೈನ್ ಹಂಸ ಯೂಸ್ ಮಾಡಿ ನೆಕ್ಸ್ಟ್ ಲೈನಲ್ಲಿ ನಾವು ಸ್ವಲ್ಪ ದೊಡ್ಡದಾದ ಹಂಸನ್ನು ಯೂಸ್ ಮಾಡುವ. ನೋಡಿ, ನೀವು ಹಂಸ ದೊಡ್ಡದಾದದ್ದು ಹಂಸನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ಅದೇ ಮೊದಲು ನಾವು ಸಣ್ಣದು ಮಾಡಿದ್ದೀವಲ್ಲ ಅದನ್ನೇ ಸ್ವಲ್ಪ ದೊಡ್ಡ ಸೈಜ್ ಮಾಡಿ ಕ್ರಿಯೇಟ್ ಮಾಡಿದ್ದು. ನಿಮಗೆ ಅರ್ಥ ಆಗಿರ್ಬೋದು. ನಾನು ಇಷ್ಟೊಂದು ಏನಂತ ಹೇಳಿದರೆ ತುಂಬ ಡೀಟೇಲಾಗಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಯಾವುದೇ ಯೂಟ್ಯೂಬ್ ಚಾನಲ್ ಅವ್ರು, ನಾನು ಮತ್ತೆ ಹೇಳ್ತೇನೆ, ಯಾವುದೇ ಯೂಟ್ಯೂಬ್ ಚಾನಲ್ನವ್ರು ಇಷ್ಟು ಡೀಟೇಲಾಗಿ ನಿಮಗೆ ಖಂಡಿತವಾಗಿಯೂ ಹೇಳಿಕೊಡೋದಿಲ್ಲ. ಜಸ್ಟ್ ಅವರು ಡಿಸೈನ್ ಮಾಡ್ತಾ ಹೋಗ್ತಾರೆ, ಮ್ಯೂಸಿಕ್ ಹಾಕ್ತಾರೆ, ಡಿಸೈನ್ ಮಾಡ್ತಾ ಹೋಗ್ತಾರೆ. ಯಾರಿಗೂ ಅರ್ಥ ಆಗಲ್ಲ ಅದು. ಜಸ್ಟ್ ಅವರು ಫಾಸ್ಟಾಗಿ ಮಾಡ್ತಾ ಹೋಗ್ತಾರೆ. ಆದರೆ ನಾನು ನಿಮಗೆ ಇಲ್ಲಿ ಎಲ್ಲವನ್ನು ವಿವರಿಸಿ ಪ್ರತಿಯೊಂದನ್ನು ಹೇಳ್ತಾ ಇದ್ದೇನೆ ನೋಡಿ. ಇಲ್ಲಿ ನಮಗೆ ಸ್ಪೇಸಲ್ಲಿ ಕಾಣ್ತದಲ್ಲ, ಅದು ಸ್ಪೇಸ್ ಕಂಡ್ರೆ ಅದೊಂಥರ ಮೆಹಂದಿಯಲ್ಲಿ ಚೆಂದ ಕಾಣಲ್ಲ. ನಾವು ಅದನ್ನು ಡಾರ್ಕ್ ಮಾಡಿದ್ದೇವೆ. ಡಾರ್ಕ್ ಮಾಡೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ನೆಕ್ಸ್ಟ್ ನಾವಿಲ್ಲಿ ಒಂದು ಲೈನ್ ಎಳಿಬೇಕು. ಲೈನ್ ಎಳೆಯೋದು ನಿಮಗೆ ಆಲ್ರೆಡಿ ಗೊತ್ತಿದೆ, ನಾನು ಹೇಳಿಕೊಟ್ಟಿದ್ದೇನೆ. ಮತ್ತು ಹಾರಿಜಾಂಟಲ್ ಲೈನ್ ನಾನು ನಿನ್ನೆ ಕ್ಲಾಸಲ್ಲಿ ಹಾರಿಜಾಂಟಲ್ ಲೈನನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಅದೇ ಲೈನನ್ನು ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೇನೆ. ಇಷ್ಟರವರೆಗೂ ನಾವು ಇದೊಂದು ಬಾರ್ಡರನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿದರೆ, ಇಷ್ಟರವರೆಗೆ ನಾವು ಕಲಿತಂತಹ ವಿಷಯಗಳನ್ನು ಇಟ್ಕೊಂಡು ಈಗ ನಾವೊಂದು ಡಿಸೈನನ್ನು, ಮೆಹಂದಿ ಬಾರ್ಡರನ್ನು ನಾವಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ನಿಮಗೂ ಇದು ತುಂಬ ಈಸಿ ಇದೆ. ಮೆಹಂದಿ ಏನು ಟಫ್ ಇಲ್ಲ, ತುಂಬ ಈಸಿಯಾಗಿ ಉಂಟು. ನಾವು ಮಾತ್ರ ಮನಸ್ಸು ಕೊಟ್ಟು ಪ್ರಾಕ್ಟೀಸ್ ಮಾಡಿ ಕಲಿಬೇಕು. ಪ್ರಾಕ್ಟೀಸ್ ಮಾಡದಿದ್ದರೆ ನಮಗೆ ಯಾವುದೇ ವಿಷಯವು ಆಗೋದಿಲ್ಲ. ಎಲ್ಲದಕ್ಕೂ ಒಂದು ನಾವು ಶಾಲೆಗೆ ಹೋಗಿದ್ರೂ ಕಲಿಬೇಕು, ಎಕ್ಸಾಮ್ಸ್ ಬರ್ತದೆ. ಮೆಹಂದಿಯಲ್ಲೂ ಹಾಗೆಯೇ ನಾವು ಕೈಯನ್ನು ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೇವೆ ಮೆಹಂದಿಯನ್ನು, ಅಷ್ಟು ಚೆನ್ನಾಗಿ ನಿಮ್ಮ ಮೆಹಂದಿ
ಬರ್ತದೆ, ಇದು ನೆನಪಿಟ್ಕೊಳ್ಳಿ, ಖಾಲಿ ವೀಡಿಯೋಸ್ ನೋಡಿ ಬಿಟ್ಟು ಆ ರೀತಿ ಆಗಲ್ಲ. ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಲೂ ನೀವೊಂದು ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಆಗಲಿಕ್ಕೆ ಸಾಧ್ಯ ಉಂಟು. ನೋಡಿ, ಈಗ ನಾನು ಲೈನ್ಸನ್ನು, ಹಾರಿಜಾಂಟಲ್ ಲೈನ್ಸನ್ನು ಡ್ರಾ ಮಾಡಿದ್ದೇನೆ. ಈಗ ನಾವು ಇಲ್ಲಿ ಕಲಿತಂಥ ಡ್ರಾಪ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಅಲ್ಲಿ ಫಸ್ಟಿದ್ದು ನಾವು ಲೈನಲ್ಲಿ 2 ಡ್ರಾಪ್ಸ್ ಯೂಸ್ ಮಾಡಿದರೆ, ಸೆಕೆಂಡ್ ಲೈನಲ್ಲಿ ಮಿಡ್ಲಲ್ಲಿ 1 ಡ್ರಾಪ್ಸನ್ನು ಯೂಸ್ ಮಾಡೋದು. ನಿಮಗೆ ಕರೆಕ್ಟಾಗಿ ಇದನ್ನೊಂದು ನೆನಪಿಟ್ಟರೆ ಆಯಿತು. 1 ಲೈನ್. ನೆಕ್ಸ್ಟ್ ನಾವು ಅದೇ 2 ಲೈನನ್ನು ಇದೇ ರೀತಿ ರಿಪೀಟೆಡ್ ಆಗಿ ನಾವು ಮಾಡ್ತಾ ಹೋಗೋದು. ನೋಡಿ, ಈಗ ಇದು ಕೊನೆಗೆ ಆಗುವಾಗ ಎಷ್ಟು ಚಂದದ್ದು ಡಿಸೈನ್ ನಿಮ್ಮ ಮುಂದೆ ಬರ್ತದೆ ಅಂತ ಹೇಳಿ ನೀವು ನೋಡಿ. ಒಂದು ಚಂದದ್ದು ಬಾರ್ಡರನ್ನು ನೀವು 2 ದಿವಸದೊಳಗೆ ಕಲ್ತಿದ್ದೀರಿ. ನೋಡಿ ಎಷ್ಟು ಚಂದ ಕಾಣ್ತದೆ ಇದು ಬಾರ್ಡರ್. ನೀವು ಇದೇ ರೀತಿ ಡೈಲಿ ಒಂದೊಂದೇ ವಿಷಯವನ್ನು ಕಲಿತಾ ನೀವು ಮೆಹಂದಿಯಲ್ಲಿ ಎಕ್ಸ್ಪರ್ಟ್ ಆಗಲಿಕ್ಕೆ ಸಾಧ್ಯ ಉಂಟು. ಇದನ್ನು ನೀವು ಟ್ರೈ ಮಾಡಿ ಮತ್ತು ನನಗೆ ಹೇಳಿ ನಿಮ್ಮದು ಮೆಹಂದಿ ಹೇಗೆ ಬಂದಿದೆ, ಹೇಗೆ ನೀವು ಇದನ್ನು ಕಲಿತ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚಂದದ್ದು ನಮ್ಮದೊಂದು ಬಾರ್ಡರ್ ರೆಡಿಯಾಗಿ ನಿಂತಿದೆ. ನೋಡಿ, ಇದೇ ರೀತಿ ಮೆಹಂದಿಯನ್ನು ನೀವು ಮನೆಯಲ್ಲಿ ಸಹ ಇದನ್ನು ಟ್ರೈ ಮಾಡಿ ನನಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಎಲ್ಲ ಇದನ್ನು ನಾನಿಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ನನ್ನ ಹತ್ರ ಕೇಳ್ಬೋದು. ನಾನು ಅದಕ್ಕೆ ನಿಮಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೇನೆ. ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.